ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯಾ. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾವು ಇವತ್ತು ಹೋಗ್ತಾ ಇರೋದು ಸಕಲೇಶ್ಪುರ್ಗೆ. ಯಾಕೆ ಹೋಗ್ತಾ ಇದ್ದೀನಿ, ಏನಕ್ಕೆ ಅಂತ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೇಳ್ತೀನಿ ಯಾಕೆ ಅಂತ. ಒಂದು ಸ್ಪೆಷಲ್ ಡೇ ಇವತ್ತು ಆ್ಯಂಡ್ ನಾಳೆ. ಗೆಸ್ ಮಾಡಿ ಏನು ಅಂತ. ಸಕಲೇಶ್ಪುರ್ ಹೋಗೋ ರೋಡ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಹೋಗ್ತಾ ನಾವು ಪ್ಲಾನ್ ಮಾಡಿದ್ವಿ. ಅಂದರೆ ಮುಂಚೆನೇ ಈ ಪ್ಲಾನಿಂಗ್ ಇರಲಿಲ್ಲ. ಸಕಲೇಶ್ಪುರ್ಗೆ ಡೈರೆಕ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ಆನ್ ದ ವೇ ಅಲ್ಲಿ ಪ್ಲಾನ್ ಮಾಡಿದ್ವಿ ಹಳೇಬೀಡಿಗೂ ಹೋಗೋಣ ಅಂತ. ಸೊ ನಾವಿವಾಗ ಆನ್ ದ ವೇ ಅಲ್ಲಿ ಹಳೇಬೀಡು ನೋಡಿಕೊಂಡು ಆಮೇಲೆ ಸಕಲೇಶ್ಪುರ್ಗೆ ಹೊರಡ್ತೀವಿ. ಗೈಸ್, ಹಳೇಬೀಡುಗೆ ಇನ್ನು 45 ಮಿನಿಟ್ಸ್ ಇರೋದ್ರಿಂದ ಕಾಫಿ ಇಲ್ಲಾಂದರೆ ಟೀ ಕುಡಿಯೋಣ ಅಂತ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಟೀ ಕಾಫಿ ಏನಾದರೂ ಕುಡಿದು ಹಳೇಬೀಡುಗೆ ಹೊರಡ್ತೀವಿ. ಇನ್ನು 45 ಮಿನಿಟ್ಸ್ ಇದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗಿದೆ ಅಂತ ತುಂಬ ಎಕ್ಸೈಟೆಡ್. ನೋಡೋಣ. ರೀಚ್ ಆದ್ವಿ. ಹೊಯ್ಸಳೇಶ್ವರ ಟೆಂಪಲ್ ಎದುರುಗಡೆ ಹೋಟೆಲ್ ಇದೆ. ಇಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಇದ್ದೀವಿ. ಊಟಕ್ಕೆ 2 ಪರೋಟ ಆಮೇಲೆ ಪನ್ನೀರ್ ಗ್ರೇವಿ ಆರ್ಡರ್ ಮಾಡಿದ್ವಿ. ತಿಂದ್ಕೊಂಡು ಇಲ್ಲೇ ಎದುರುಗಡೆನೇ ಇದೆ ಟೆಂಪಲ್, ಅಲ್ಲಿ ಹೋಗ್ತೀವಿ. ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ವಾವ್, ಗೈಸ್, ಹಿಸ್ಟಾರಿಕಲ್ ಪ್ಲೇಸ್ಗೆ ನಾವು ಬಂದಿದ್ದೀವಿ, ಹಳೇಬೀಡು. ಈ ಟೆಂಪಲ್ನ ನೋಡಿಕೊಂಡು ನಾವು ಹೊರಡ್ತೀವಿ ಸಕಲೇಶ್ಪುರ್ಗೆ. ಆ್ಯಕ್ಚುಲಿ ನಮ್ಮ ಡೆಸ್ಟಿನೇಷನ್ ಬಂದು ಸಕಲೇಶ್ಪುರ್. ಆನ್ ದ ವೇಯಲ್ಲಿ ಬೇಲೂರು ಹಳೇಬೀಡು ಸಿಗುತ್ತೆ ಅಂತ ಇದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದ್ವಿ. ಗೈಸ್, ಈಗ ಟೈಮ್ ಆಲ್ರೆಡಿ 6 o'clock ಆಗ್ತಾ ಇದೆ. ಇಲ್ಲೇ ಪಕ್ಕದಲ್ಲೇ ಜೈನ್ ಟೆಂಪಲ್ ಇದೆ. ಅದು ನೋಡಿಕೊಂಡು ನಾವು ಸಕಲೇಶ್ಪುರಕ್ಕೆ ಹೊರಟ್ಬಿಡ್ತೀವಿ. ಇಲ್ಲಿ ತುಂಬಾ ಲೇಟ್ ಆಗಿತ್ತು ನಾವು ಮನೆ ಬಿಡೋದಕ್ಕೆ. ಈವ್ನಿಂಗ್ ಆಗೋಯಿತು ನಾವು ರೀಚ್ ಆಗೋದಕ್ಕೆ ಹಳೇಬೀಡು. ಕ್ಲೋಸಿಂಗ್ ಟೈಮ್ ಆಗಿತ್ತು ಟೆಂಪಲ್ಗಳು. 6:30 ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ನಾವಿದ್ವಿ ಅಂತ ಹೇಳಿ ನಮಗೆ ನೋಡೋದಕ್ಕೆ ಅಂತ ಒಳಗಡೆ ಬಿಟ್ಟರು. ನಾವು ಸಕಲೇಶ್ಪುರಲ್ಲಿ ಇದ್ದೀವಿ ಇವಾಗ. ಹಳೇಬೀಡು ತುಂಬಾ ಚೆನ್ನಾಗಿತ್ತು. ಬೇಲೂರು ಕವರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಆಲ್ರೆಡಿ 6:30 ಆಗಿತ್ತು. ಸೊ ಅದಕ್ಕೆ ನಾವು ರಿಟರ್ನ್ ವಾಪಸ್ ಚಿತ್ರದುರ್ಗಕ್ಕೆ ಹೋಗಬೇಕಾದ್ರೆ ಬೇಲೂರು ಕವರ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾವು ಯಾಕೆ ಸಕಲೇಶ್ಪುರಿಗೆ ಬಂದಿದ್ದೀವಿ ಅಂತ. ಯಾಕೆ ಅಂದರೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ. ಹೌದು ಗೈಸ್, ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ನಾವು ಸಕಲೇಶ್ಪುರಿಗೆ ಬಂದಿರೋದು. ಸೊ ಆ ಒಂದು ಕಂಪ್ಲೀಟ್ ವ್ಲಾಗ್ ಏನಿದೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಆ ಒಂದು ವ್ಲಾಗ್ ಏನಿದೆ ಅದನ್ನು ಕೂಡ ನೀವು ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿರುತ್ತೆ. ಓಕೆನಾ? ತುಂಬ ಖುಷಿಯಾಗಿದ್ದೀನಿ, ತುಂಬ ಎಕ್ಸೈಟ್ ಆಗಿದ್ದೀನಿ. ಸೆಲೆಬ್ರೇಷನ್ ಎಲ್ಲ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪನೂ ಐಡಿಯಾ ಇಲ್ಲ. ಲೆಟ್ಸ್ ಸಿ, ನೋಡೋಣ. ಸೊ ನಿಮಗೆ ಇವತ್ತಿನ ವ್ಲಾಗ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.